ಹಾಯ್ ಆಲ್, ಗುಡ್ ಮಾರ್ನಿಂಗ್. ಸೊ ನಾನು ನ್ಯೂ ಇಯರ್ ಡೇ ಸ್ಟಾರ್ಟ್ ಆಗಿದ್ದು ಥರ್ಸ್ಡೇ ಆಗಿರೋದ್ರಿಂದ ನಾನು ರಾಯರ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಇದು ನನ್ನ ಡೇ, ನ್ಯೂ ಇಯರ್ ಫಸ್ಟ್ ಡೇ. ಸೊ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದೆ. ನಾನು ಆ್ಯಕ್ಚುಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಅಲ್ಲಿ ನಾನು ಹೋದಾಗ ದರ್ಶನ ಕರೆಕ್ಟಾಗಿ ನನಗೆ ನೋಡೋಕ್ಕಾಗಿಲ್ಲ ಅಂದ್ಬಿಟ್ಟು, ಸೊ ಹೆಂಗಿದ್ರು ಹೋಗಿದ್ದೆ ಅಂದ್ಬಿಟ್ಟು ಮತ್ತು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ವೈಕುಂಠ ಏಕಾದಶಿ ದಿನ ಹೋಗಿದ್ದೆ, ಬಟ್ ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ ಅಂದ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ನೋಡ್ಕೊಬಂದೆ. ಮತ್ತು ಅಲ್ಲೇ ಪಕ್ಕದಲ್ಲೇ ಆಂಜನೇಯ ದೇವಸ್ಥಾನ. ರೆಡಿ ಆಗ್ತಾ ಇದ್ದೀರಾ? ಇವ್ರಿಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ವಿ. ನೋಡಿ, ಅನ್ರೆಸ್ಪೆಕ್ಟ್, ಒಂಚೂರು ರೆಸ್ಪೆಕ್ಟೇ ಇಲ್ಲ ಅವಳಿಗೆ. ನೋಡಿ, ಅವಳು ವಿಶ್ ಮಾಡೋದಂದ್ರೆ ಎಲ್ರಿಗೂ ಮಾಡ್ಬೇಕಂತೆ. ನೋಡಿ, ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲೊಬ್ಬರು ಸಿಕ್ಕೋರೆ. ಏನೋ ಅದಕ್ಕೆ ಬೇಡ. ಪೂಜಾ ಹೊಸ ಸಾಧನೆ ಎಲ್ಲ ಮಾಡಬೇಡ. ನೀನು ಇನ್ನೂ ಬಾಳಿ ಬದುಕಬೇಕು, ಹಂಗೆಲ್ಲ ಮಾಡಬೇಡ. ಆಮೇಲೆ ಏನು ಡಿಫ್ರೆನ್ಸ್ ಇಲ್ಲ, ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಎಷ್ಟನೇ ಕ್ಲಾಸ್ ನೀನು? ನೀನು ಎಷ್ಟನೇ ಕ್ಲಾಸು? ನೋಡಿ, 6th. ತೂ ಶೇಮ್ ಆನ್ ಯು. ಕಂಟೆಂಟ್ ಸಿಗುತ್ತೆ ಅಂತ ಏನೇನೋ ವಿಡಿಯೋ ಮಾಡೋದಲ್ಲಮ್ಮ. ಅದು ನಾವು ಹೇಳಿ ಕೇಳಿ ಮಾಡಿಸಿಲ್ಲ. ಅದು ನಿನ್ನ ನೋಡಿ ಕಪಿಗಳು ಸರ್, ಕಪಿಗಳು 1 ಕಪಿ, 2 ಕಪಿ, 3 ಕಪಿ. ಪೂಜಾ ಹೊಸ ಮನೆ ಕಟ್ತಾವಳೆ. ಸೊ ಹಂಗಾಗಿ ನಾವಿಲ್ಲಿ ಸೋಫಾ ನೋಡೋಕೆ ಬಂದಿದ್ದೀವಿ. ರೇಖಾ, ಯಾವ ಸೋಫಾ ಬೇಕು ನೆಕ್ಸ್ಟ್ ನಿಮ್ಮ ಮನೆಗೆ? ನೀವು ಹೊಸ ಮನೆ ಕಟ್ಟಿ ನೆಕ್ಸ್ಟ್ ಡೈನಿಂಗ್ ಟೇಬಲ್ ಬೇಕಾ? ಸರಿ, ಡೈನಿಂಗ್ ಟೇಬಲ್. ಡೈನಿಂಗ್ ಟೇಬಲಲ್ಲಿ ಕುತ್ಕೊಂಬತ್ತೆ. ಯಾರು ಖಾಲಿ ಐತೆ? ಬಾಯ್, ಗುಡ್ ನೈಟ್, ಸಿ ಯು, ಟಾಟಾ ಬಾಯ್. ಚೆನ್ನಾಗೈತಾ? ಕುತ್ಕೊಂಡ್ರು ನೋಡಿ, 5 ಜನ ಇದ್ರು. ಲಾಸ್ಟಲ್ಲಿ ಇರೋದು ನಾವು 3 ಜನ, ಕೊನೆಗೂ ಇರೋದು ನಾವು 3 ಜನ. ಸದಾಕಾಲ ಇರುವುದು ನಾವು 3 ಜನ ಮಾತ್ರ. ನಮ್ಮ ರೀಲ್ ತುಂಬ ಓಡಿದೆ. ಹೌದು, 60. ನಾವು ನೋಡಿದಾಗ 59. 24 ನೋಡು. ನೀನು 24. ನಾವು ಬರ್ಬೇಕಂದ್ರೆ 48 50 ನೋಡಿದ್ವಿ. ಏನು ನೋಡಿದ್ರು, ಎಲ್ಲಿ ನೋಡಿದ್ರು ಗೇಮ್ಸ್ ಎಲ್ಲಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇಷ್ಟು ದೊಡ್ಡ ಮಾಲಲ್ಲಿ. ನೆಕ್ಸ್ಟ್ ನಾವು ಬಂದಿರೋದು ಗೇಮ್ಸ್ ನೋಡೋಕ್ಕೆ. ಇಲ್ಲೊಂದು ಚಿಕ್ಕ ಹುಡುಗ, 6th ಸ್ಟ್ಯಾಂಡರ್ಡ್ ಹುಡುಗ ಆಡ್ಬೇಕಂತೆ. 6th ಸ್ಟ್ಯಾಂಡರ್ಡ್ ಹುಡುಗಿ, ಇವಾಗ ನೀನು ಆಡು. ಎಸ್, ದಿಸ್ ಈಸ್ ನೈಸ್. ನಮ್ಮೊಂದಿಗಿದ್ದಾರೆ ಪೂಜಾ ಡಾಗಿ ನೋಡು, ಡಾಗಿ, ಡಾಲ್ಫಿನ್. ನಾಯಿ ಮರಿ ತಿಂಡಿ ಬೇಕೇ? ತಿಂಡಿ ಬೇಡ ನಮಗೇನು. ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ಗೇಮ್ನ. ಪೂಜಾ, ಆರ್ ಯು ರೆಡಿ? ಇಲ್ಲಿ ಸಣ್ಣಕ್ಕೆ ನಾರ್ಮಲಾಗಿ ಕಾಣಿಸ್ಬೇಕಂದ್ರೆ ಇಲ್ಲೋಗ್ಬೇಕು, ಡಬಲಾಗಿ ಕಾಣಿಸ್ಬೇಕಂದ್ರೆ ಇಲ್ಲೋಗ್ಬೇಕು, ತ್ರಿಬಲಾಗಿ ಕಾಣಿಸ್ಬೇಕಂದ್ರೆ ಇಲ್ಲೋಗ್ಬೇಕು. ಅದು 6XL. ಸುಸುರು ಬತ್ತಿ ಪಿಂಕ್ ಕಲರ್ ಇರಲ್ಲ, ಗ್ರೇ ಕಲರ್ ಇರುತ್ತೆ. ಹೇ, ನಿನ್ನ ಮಗು ಕೊಡ್ಸೋದು ನಿನ್ಗಲ್ಲ ನೋಡಿ. ನೆಕ್ಸ್ಟ್ ವರ್ಷ ಅದು ನೆಕ್ಸ್ಟ್ ವರ್ಷನ ನಿನ್ನ ಮಗು ಕೊಡಿಸ್ತೀನಿ. ನಿನಗಲ್ಲ, ಹೇಳಿದ್ಯಲ್ಲ ಅದು ಬೇಕು ಅಂತ, ನಿನ್ನ ಮಗು ಕೊಡಿಸ್ತೀನಿ, ಅವಾಗ ನೀನು ಆಟಾಡು. ನಾವೆಲ್ಲ ಮುಗಿಸ್ಕೊಂಡು ಬಂದಿದ್ದು. ಸೊ ಅಲ್ಲೆಲ್ಲೂ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ನಾವಿಲ್ಲಿ ಚಾಟ್ಸ್ ಕಾರ್ನರಿಗೆ ಬಂದಿದ್ದು. ನಾವು ತೊಗೊಂಡಿದ್ದು ಚೀಸ್ ಪಿಜ್ಜಾ, ಇದೇನೆ ಮೆಂತ್ಯ ರೈಸ್.
ನಾನಿಲ್ಲಿ ಎಲ್ಲ ಟಿಫನಿಗೆ ರೆಡಿ ಮಾಡಿ ಇಟ್ಕೊಂಡೆ. ಯಾವಾಗಲೂ ನಾನು ಆಫೀಸ್ಗೆ ಹೋಗ್ಬೇಕಂದ್ರೆ ಮಮ್ಮಿ ಮಾಡಿಕೊಡ್ತಿದ್ರು ಅಲ್ವ ಟಿಫನ್ನು. ಸೊ ಫಾರ್ ಬಿಟ್ ಚೇಂಜ್ ನಾನಿವತ್ತು ನಮ್ಮಮ್ಮಗೆ ಟಿಫನ್ ಮಾಡಿ ನಾನಿವತ್ತು ಲಂಚ್ ಪ್ಯಾಕ್ ಮಾಡೋಣ ಅಂತ. ಸೊ ಐ ಆಮ್ ಕುಕಿಂಗ್ ಟುಡೇ. ನಾನಿವತ್ತು ವೀಕ್ ಆಫ್ ಏನಲ್ಲ, ನನಗೆ ಪಾಸ್ ಇರಲಿಲ್ಲ ಅಂದ್ಬಿಟ್ಟು ನಾನಿವತ್ತು ಆಫೀಸ್ಗೆ ಹೋಗಿಲ್ಲ. ಸೊ ಹೆಂಗಿದ್ರು ಮನೇಲಿದ್ದೆ ಅಂದ್ಬಿಟ್ಟು ಮೆಹಂದಿ ಹಾಕ್ಕೊಂಡಿದ್ದೆ. ಸೊ ಫಸ್ಟ್ ಡೇ ಹುಷಾರಿರಲಿಲ್ಲ, ಸ್ವಲ್ಪ ಸರಿ ಹೋಗಿತ್ತು. ಮೆಹಂದಿ ಹಾಕ್ಕೊಂಡಿದ್ದಕ್ಕೆ ಫಸ್ಟ್ ಡೇ ಕೋಲ್ಡ್ ಆಗಿತ್ತು, ಸ್ವಲ್ಪ ಪರವಾಗಿಲ್ಲ ಆಗಿತ್ತು. ಮತ್ತು ಮೆಹಂದಿ ಹಾಕ್ಕೊಂಡಿದ್ದಲ್ವ ಅದು ಜಾಸ್ತಿ ಹೊತ್ತು ಬೇರೆ ಇದ್ದೆ, ಅದು ಬೇರೆ ಇವತ್ತು ಬಿಸಿಲು ಕೂಡ ಇಲ್ಲ, ಕಮ್ಮಿ ಇದೆ. ಸೊ ಹೆಂಗೋ ಫ್ರೆಶ್ ಅಪ್ ಆಗಿ ಬಂದೆ. ಸ್ವಲ್ಪ ಲೈಟಾಗಿ ಬಿಸಿಲಿತ್ತು, ಒಣಗಿಸ್ಕೊಂಡಿದ್ದೀನಿ, ಇನ್ನೂ ಒಣಗಿಲ್ಲ. ಮತ್ತು ಕೋಲ್ಡ್ ಆಗೋ ಥರ ಇದೆ, ನೋಡೋಣ. ಸೊ ಇವಾಗ ಕಾರಣ ನಾನಿವತ್ತು ಒಂದು ಸ್ಪೆಷಲ್ ಡಿಶ್ ಮಾಡ್ತಿದ್ದೀನಿ. ಬಟರ್ ಹಾಕಿ ಬರ್ತಿದ್ದೀನಿ ನಾನು. ನಮ್ಮಮ್ಮಗೆ ರೇಖಾ ಜೊತೆ ಮಲ್ಲೇಶ್ವರಂಗೆ ಹೋಗ್ತೀನಿ ಅಂದರೆ ನಮ್ಮಮ್ಮ ಏನಂತ ನೋಡಿ. ಏನ ಯಾರ್ದು ಮದುವೆ? ರೇಖಾ ಆಗ್ತಾಳೆ ಬಿಡು, ನೆಕ್ಸ್ಟ್ ವರ್ಷ. ನ್ಯೂ ಇಯರ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾನು ಆಫೀಸ್ಗೆ ಹೋಗಿದ್ದಿಲ್ಲ, ಸ್ವಲ್ಪ ಮನೆಯಲ್ಲೇ ಇದ್ದೆ. ಸ್ವಲ್ಪ ಆಫೀಸಲ್ಲಿ ಪಾಸ್ ಇಶ್ಯೂ ಇತ್ತು ಅಂದ್ಬಿಟ್ಟು ಸೊ ನನ್ನ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಮಲ್ಲೇಶ್ವರಂಗೆ ಹೋಗೋಣ ಅಂತ ಅಂದ್ಲು. ಸೊ ಹಾಗಾಗಿ ಕ್ವಿಕ್ಕಾಗಿ ರೆಡಿಯಾಗಿ ಹೊರಟೆ. ಪ್ಲ್ಯಾನ್ ನನ್ನ ಫ್ರೆಂಡ್ ಮಲ್ಲೇಶ್ವರಂಗೆ ಹೋಗೋಣ ಅಂದ್ಲು. ಸೊ ಹಾಗೆ ಬಂದು ಕೇಕ್ ಶೋ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ವಿ. ನಾನಂತೂ 3 ಇಯರ್ಸ್ ಫುಲ್ಲು ಈ ರೋಡಲ್ಲೇ ಜರ್ನಿ ಮಾಡಿದ್ದೇನೆ. ನಾನು ಡಿಗ್ರಿ ಓದಿದ್ದು RC ಕಾಲೇಜಲ್ಲಲ್ವ. ಸೊ ಹಾಗಾಗಿ ಶಿವಾನಂದ, ಮಲ್ಲೇಶ್ವರಂ ಅದೆಲ್ಲ ಕಾಮನ್ ಆಗಿತ್ತು. ಶಾಪಿಂಗ್ ಸ್ಟ್ರೀಟ್ ಅಂತ ಹೋಗೋದಷ್ಟೇ, ಬಟ್ ಅಲ್ಲಿ ಪಾರ್ಕಿಂಗ್ ಮಾಡೋದೇ ಒಂದು ಬಿಗ್ ಟಾಸ್ಕ್ ಆಗಿರುತ್ತೆ. ನಾವು ಪಾರ್ಕಿಂಗ್ ಮಾಡೋಷ್ಟರಲ್ಲಿ 8 o'clock ಆಗಿತ್ತು. ಪಾರ್ಕಿಂಗ್ ಕಡೆಗೆ ಇಲ್ಲಾಗುತ್ತೆ ಕರೆಕ್ಟಾಗಿ, ಆದರೂ ನಡ್ಕೊಂಡು ಬಾರೆ ಸೈಡ್ಗೆ. ಫೈನಲಿ ಜಾಗ ಆಕ್ಯುಪೈಡ್ ಆಗೋಯ್ತು. ಕ್ಯಾನ್ಸಲ್ ಅವ್ರ ಮನೆ ಅಂತ ಹೇಳು. ವಿದ್ಯಾ ಅವರೇ, ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ಎಂತಕ್ಕೆ ಹೋಗ್ತಾ ಇದ್ದೀವಿ? ರೇಖಾ ಮತ್ತೆ ಶಾಪಿಂಗಿಗೆ. ಅದು ನೀನು ಮುಂದೆ ನೋಡು. ಫ್ರೆಂಡ್ಸ್, ಇವರಿಬ್ರು ಖಾಲಿ ಪಲಾವ್ಗಳು, ಬರೀ ಬಿಲ್ಡಪ್ಪೇ ಆಯಿತು, ಜೀವನ ಎಲ್ಲ. ತಗೋತೀನಿ ಅಂತ ಐಟಮ್ ಏನು ತಗೋತಾ ಇಲ್ಲ, ಸುಮ್ಮನೆ ರೋಡ್ ತಿರುಗ್ತಾರೆ ಫೋಟೋ ಹಿಡ್ಕೊಂಡು. ಕಾಫಿ ಹುಡ್ಕೊಂಡು ಹೋಗ್ಬಿಡ್ತಾಳೆ ಇವಳು. ಟೈಮ್ ಎಷ್ಟಾಗುತ್ತೆ ಗೊತ್ತಾ? 9 ಗಂಟೆ ಆಗಿದ್ರು ಕಾಫಿ ಬೇಕು ಇವಳಿಗೆ. ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಕಾಫಿ ಬೇಕು. ಮತ್ತು ಕೋಲ್ಡ್ ಆಗೋ ಥರ ಇದೆ, ನೋಡೋಣ. ಸೊ ಈ ವ್ಲಾಗ್ನ ತುಂಬ ಲೆಂತಿಯಾಗಿ ಹೇಳ್ಕೊಂಡು ಹೋಗೋದು ಬೇಡ. ಸೊ ಇದು ನ್ಯೂ ಇಯರ್ ವ್ಲಾಗ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಆಲ್. ನ್ಯೂ ಇಯರ್ ಅಂತ ಏನು ನ್ಯೂ ಇಯರ್ ಅಂದರೆ ಎವ್ರಿಡೇ ಈಸ್ ಅ ನ್ಯೂ ಇಯರ್. ನನ್ನ ಪ್ರಕಾರ ಎಲ್ಲ ದಿನದ್ದು ಹೊಸದ್ದೇನ ಪ್ರಯತ್ನ ಮಾಡ್ಬೇಕಾದ್ರೆ ನಾಳೆನೂ ಮಾಡ್ಬೋದು ಅಲ್ವಾ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವಿದ್ಯಾಶಂಕರ್ ವ್ಲಾಗ್ಸ್. ಸೊ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 year ಆಗಿದೆ. ಸ್ವಲ್ಪ ಮಂತ್ಸ್ ಗ್ಯಾಪ್ ಕೂಡ ತಗೊಂಡಿದ್ದೆ. ಸೊ ಹಾಗಾಗಿ ಏನೂ ಮಾಡೋಕ್ಕಾಗಿಲ್ಲ. ಸೊ ಕೀಪ್ ಆನ್ ಗೋಯಿಂಗ್, ಹೋಗಲಿ, ಏನಾಗುತ್ತೋ ಆಗಲಿ, ಹೋಗ್ತಾ ಇರೋಣ ಅಷ್ಟೇ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್.